ಎಲ್ರಿಗೂ ನಮಸ್ಕಾರ. ನಾವು ಇದೆಲ್ಲ ಈರುಳ್ಳಿಯಲ್ಲಿ ಬೆಳೆಸ್ಕೊಂತ ಇದ್ವಿ. ಮತ್ತೆ ರಸಮ್ಗೆ ಬೇಳೆ ಕೂಡ ಇಕ್ಕಿದ್ವಿ. ಆ ಥರ ಇಕ್ಕುವಾಗ ಹುಷಾರಾಗಿಕ್ಕೆ ನೋಡು ಇದಾಗ್ತೈತೆ ನೋಡು ಬಜ್ಜಿಲೆಲ್ಲ ಸರಿಗೆ ಬರಲಿಲ್ಲ. ಎಮರ್ಜೆನ್ಸಿ ಇದರಲ್ಲಿ ಆಚೆ ಬಂದ್ಬಿಡ್ತಾವೆ. ಆವಾಗ ಇದ್ರ ಕದಲಿಸ್ತಾ ಇದ್ರೆ ಎಲ್ಲ ಸಲಾಡ್ ಕೂಡ ಹಚ್ಬಿಟ್ಟೆ. ಮತ್ತೆ ಟಿಫನ್ ಕೂಡ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಮಾಡಿ ಚಿಕನ್ಗೆಲ್ಲ ಬಾಯ್ಲ್ ಮಾಡಿದೆ. ಚಿಕನ್ ಎಲ್ಲ ಫಿಲ್ಟರ್ಗೆ ಹಾಕಿದ್ವಿ. ಎಲ್ಲ ಪೇಸ್ಟ್ ಎಲ್ಲ ರೆಡಿ ಆಯಿತು. ಐಟಮ್ ಎಲ್ಲ ಜೋಡಿಸ್ಕೊಂಡಿದ್ವಿ. ಮತ್ತೆ ಚಿಕನ್ ಕೂಡ ತಗೊಂಬಂದ್ರು. ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೇನೆ. ಒಂದು 8 kg ಆಗೋಷ್ಟು. ಅದು ವಿಡಿಯೋ ಕೂಡ ಹಾಕಿದ್ದೀನಿ. ಅದೇ ಚಿಕನ್ನು ಎಣ್ಣೆ ಹಾಕಿ ಚಿಕನ್ ಕೂಡ ರೆಡಿ ಆಯಿತು. ಚಿಲ್ಲಿ ಚಿಕನ್ ಮಾಡಿದ್ದೆ. ಯಾವ ಥರ ಕಲರ್ ಆಗಲಿ ಟೇಸ್ಟಿಂಗ್ ಬರಲ್ಲ, ಯೂಸ್ ಮಾಡಬೇಡಿ. ನಾವು ಯೂಸ್ ಮಾಡೋದು ಇಲ್ಲ. ಚಿಕನ್ ಕೂಡ ರೆಡಿ ಆಯಿತು. ಈಗ ಕಾಯಿ ಹಾಲು ಹಿಂಡ್ಕೊತಾ ಇದ್ವಿ. ಮಟನ್ಗೆ ಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಖತ್ತಾಗಿರುತ್ತೆ ಹಾಲು ಹಾಕೋದ್ರಿಂದ ಸಾಂಬಾರು. ಮತ್ತು ಮಟನ್ ಕೂಡ ಬಂತು. ಈರುಳ್ಳಿ ಹಾಕಿ ಎಣ್ಣೆ ಹಾಕಿದೆ. ಎಲ್ಲ ರೋಸ್ಟ್ ಮಾಡಿದೆ. ಎಲ್ಲ ರೋಸ್ಟ್ ಆಯಿತು. ಮಟನ್ ಕೂಡ ತೊಳೆಯೋಕೆ ನೀರು ಹಾಕಿದ್ವಿ. ತೊಳೆದ್ಬಿಟ್ಟು ಮಟನ್ ಕೂಡ ಹಾಕ್ತಾಯಿದ್ವಿ. ಒಂದು 22-23 kg ಸಾಂಬಾರು ಇತ್ತದು. ಅರಿಶಿನ ಪುಡಿ ಹಾಕಿದೆ. ಸ್ವಲ್ಪ ಉಪ್ಪು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಸ್ವಲ್ಪ